ಏನ್ ಗಿಫ್ಟ್ ಆಗಿರ್ಬೋದು? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ದೇವ್ರಿಗೆ ದೀಪ ಇಟ್ಟು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಗೈಸ್. ನಾನು ಮಮತಾ ಇವತ್ತು ಅವಳ ಬರ್ಡೇ ಆಗಿತ್ತು, ಅವಳಿಗೆ ವಿಶ್ ಮಾಡ್ಕೊಂಡು ಟೆಂಪಲ್ಗೆ ಹೊರಟೆ. ನಾವು ಹೋಗಿದ್ದು ಆಂಜನೇಯ ಟೆಂಪಲ್ ಆಗಿತ್ತು. ಅಲ್ಲೇ ಪಕ್ಕದಲ್ಲಿ ಒಂದು ಶಾಪ್ ಇತ್ತು, ಅಲ್ಲಿ ಹೂ ತಗೊಂಡು ಹಂಗೆ ಒಳಗಡೆ ಹೋದ್ವಿ. ದೇವ್ರಿಗೆ ಕೈ ಮುಕ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಇವತ್ತು ಅವಳ ಬರ್ಡೇ ಅಲ್ವಾ, ಅದಕ್ಕೆ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಗಡೆ ಹೊರಟ್ವಿ ಗೈಸ್. ಅವ್ರ ಮನೆಗೆ ಡೈರೆಕ್ಟ್ ಹೋಗಿ ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಬೆಳ್ಳಂದೂರ್ ಸೋಷಿಯಲ್ ರೆಸ್ಟೋರೆಂಟ್ ಹೋಗ್ತಿದೀವಿ. ಒಳ್ಳೆ ಮಸ್ತ್ ಆಗಿದೆ ಗೈಸ್. ಮೆಟ್ರೋದಲ್ಲಿ ಹೋಗ್ಬೇಕಾದ್ರಂತೂ ಫುಲ್ ನಿತ್ಕೊಂಡೇ ಹೋದ್ವಿ. ನನಗಂತೂ ಈ ರೆಸ್ಟೋರೆಂಟ್ ನೋಡಿ ಒಳ್ಳೆ ಜುರಾಸಿಕ್ ವರ್ಲ್ಡ್ ಹೋದಂಗಾಯ್ತು. ಔಟ್ ಸೈಡ್ ಇಂದ ಅಂತೂ ಹಂಗೆ ಇದೆ ಗೈಸ್, ಒಳಗಡೆ ಅಂತೂ ಸಖತ್ತಾಗಿದೆ ಗೈಸ್. ನೋಡಿ ಹೆಂಗಿದೆ ಅಂತ. ಅಲ್ಲಿ ಹೋಗ್ಬೇಕಾದ್ರೆ ನಾವು ಮೊದ್ಲೇನೆ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಈ ಪ್ಲೇಸ್ ನಮ್ದಾಗಿತ್ತು. ಆಮೇಲೆ ಮಾಕ್ಟೈಲ್ ಅದು ಇದು ಎಲ್ಲಾನು ಆರ್ಡರ್ ಮಾಡ್ಕೊಂಡ್ವಿ ಗೈಸ್. ನಾನು ಇದಿಷ್ಟರಲ್ಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋದು ಅಂತ ಹೇಳಿದ್ರೆ ಇದೊಂದು. ಅದ್ರ ನೇಮ್ ಬಾವ್ ಅಂತ ಹೇಳಿ. ಸ್ವಲ್ಪ ತಿನ್ಕೊಂಡು ಆಚೆ ಸುತ್ತಾಡೋಣ, ಫೋಟೋ ತಗೊಳ್ಳೋಣ ಅಂತ ಹೇಳಿ ಸುತ್ತಾಡಿದ್ವಿ. ಹಂಗೆ ಏನೇನಿದೆ ಅಂತ ನೋಡೋಣ ಅಂತ ಹೋದ್ವಿ. ಡೇ ಟೈಮ್ ಗಿಂತ ನೈಟ್ ಗೆ ಬಂದ್ರೆ ಸೂಪರ್ ಆಗಿರುತ್ತೆ ಗೈಸ್. ಒಳ್ಳೆ ಡ್ಯಾನ್ಸ್ ಫ್ಲೋರ್ ಎಲ್ಲ ಇರತ್ತಲ್ವಾ, ಅದಕ್ಕೋಸ್ಕರ ಔಟ್ ಸೈಡ್ ಇಂದ ಹಿಂಗ್ ಕಾಣಿಸುತ್ತೆ ನೋಡಿ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಗೈಸ್. ನಾನು ಏನ್ ಗಿಫ್ಟ್ ಕೊಡ್ಬೇಕಂತಿದ್ದೆ ಅಂತ ಕೊಟ್ಟೆ ನೋಡಿ, ಇದೇನೆ ಗಿಫ್ಟ್. ಅವ್ರಿಗೆ ಈ ಬ್ರ್ಯಾಂಡ್ ಇಷ್ಟ ಆಗಿತ್ತಂತೆ, ಅದನ್ನು ರೋಸ್ ಗೋಲ್ಡ್ ಇಷ್ಟ ಆಗಿತ್ತಂತೆ. ಅದೇ ಗಿಫ್ಟ್ ತಂದ್ಕೊಟ್ಟಿದೀನಿ ನೋಡಿ ಹೆಂಗಿದೆ ಅಂತ. ಆಮೇಲೆ ಅಲ್ಲೇ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಗೈಸ್. ಹಂಗೆ ನನ್ನ ಔಟ್ಫಿಟ್ ಹೆಂಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.